ಸರ್, ಜನಾರ್ದನ್ ರೆಡ್ಡಿ ಅವರು KRPP ಪಕ್ಷವನ್ನು BJP ಜೊತೆ ವಿಲೀನ ಮಾಡಿದ್ರಿಂದ BJPಗೆ ಹೆಚ್ಚು ಲಾಭ ಆಗ್ತಾ ಇದೆಯೋ ಇಲ್ಲವೇ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೆಚ್ಚು ಲಾಭ ಆಗ್ತಾ ಇದೆಯೋ ಅಂತ? ಇಲ್ಲಿ ವಿಷಯ ನಾನು ಇವತ್ತು ಒಂದೇ ಒಂದು ಮಾತಲ್ಲಿ ಹೇಳಿದೆ. ನಾನು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜೀವನದಲ್ಲಿ ಎಷ್ಟೋ ಏಳು ಬೀಳುಗಳನ್ನು ಕಂಡಿರುವಂಥ ನನ್ನ ರಕ್ತದ ಕಣಕಣದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳು ಅದನ್ನು ಮೈಗೂಡಿಸ್ಕೊಂಡೇ ರಾಜಕೀಯದಲ್ಲಿ ನನ್ನ ಜೀವನದಲ್ಲಿ ಬೆಳೆದಿರುವಂಥವ್ನು ನಾನು. ಈ ಇಷ್ಟು ವರ್ಷಗಳು ಏನು ದೂರ ಇದ್ದೆ ನಾನು ಮಾನಸಿಕವಾಗಿ ನನಗಾಗಿರುವಂಥ ಒಂದು ಅದನ್ನು ನೋವು ವ್ಯದೆ ಏನೇ ಹೇಳಿದರೂ ಕೂಡ ಇವತ್ತು 13 ವರ್ಷಗಳ ಒಂದು ಗ್ಯಾಪ್ ಏನಿದೆ, ಇವತ್ತು ಒಂದೇ ಒಂದು ಕ್ಷಣದಲ್ಲಿ ಇವತ್ತು ಸನ್ಮಾನ್ಯ ವಿಜೇಂದ್ರ ಅವರು ಆ ಪಕ್ಷದ ಶಾಲೆಯನ್ನು ನನಗೆ ಇವತ್ತು ಒದಗಿಸಿದಾಗ ನಾನು ಎಲ್ಲ 13 ವರ್ಷಗಳ ಒಂದು ಗ್ಯಾಪನ್ನು ನಾನು ಮರೆಯುವಂಥ ಒಂದು ಕ್ಷಣ ಅದಾಗಿತ್ತು ನನಗೆ. 2023 ವಿಧಾನಸಭಾ ಚುನಾವಣೆಗೂ ಮುನ್ನ ಈ ನಿರ್ಧಾರ ಜನಾರ್ದನ್ ರೆಡ್ಡಿ ಅವರು ತಗೊಂಡಿದ್ರೆ BJP ಇವತ್ತು ಈ ಪರಿಸ್ಥಿತಿಯಲ್ಲಿ ಇರ್ತಿರ್ಲಿಲ್ವೇನೋ ಅಂತ, ಅಪೋಸಿಷನಲ್ಲಿ ಇರ್ತಿರ್ಲಿಲ್ವೇನೋ ಅಂತ ಅಲ್ವಾ? ಬಟ್ ನಾನು ಅದನ್ನು ಹೇಳೋದಕ್ಕೆ ತುಂಬ ದೊಡ್ಡ ಮಾತಾಗುತ್ತೆ. ಅದೆಲ್ಲದನ್ನು ಕೂಡ ಇವತ್ತು ಕಳೆದೋಗಿರೋಂಥ ದಿನಗಳವೆಲ್ಲ ಕೂಡ. ಸೊ ಅದ್ರ ಬಗ್ಗೆ ನಾವು ಮತ್ತೆ ಮಾತಾಡೋದ್ರಲ್ಲಿ ಅರ್ಥವೂ ಇಲ್ಲ. ಹಾಗಾಗಿ ಮುಂದೆ ಹಾದಿ ಏನಿದೆ ಬರುವಂಥ ದಿವಸಗಳಲ್ಲಿ ಇವತ್ತು ಇಡೀ ದೇಶ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನು ಈ ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ 3ನೇ ಬಾರಿ ನೋಡಬೇಕು ಅನ್ನೋಂಥ ಒಂದು ತಾಪತ್ರಯದಲ್ಲಿ ಇಡೀ 140 ಕೋಟಿ ಭಾರತೀಯರು ಇರುವಂಥ ಈ ಸಂದರ್ಭದಲ್ಲಿ, ಇಡೀ ವಿಶ್ವನೇ ಭಾರತದ ಕಡೆ ನೋಡುವಂಥ ಈ ಸಂದರ್ಭದಲ್ಲಿ ಭಾರತಕ್ಕೆ ವಿಶ್ವಗುರು ಅನ್ನುವಂಥ ಖ್ಯಾತಿಯನ್ನು ತಂದುಕೊಟ್ಟಿರುವಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರನ್ನು ಬಲಪಡಿಸುವಂಥ, ಅವ್ರ ಕೈ ಬಲಪಡಿಸುವಂಥ ಒಂದು ಕೆಲಸಕ್ಕೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿ ಸೊ ಮುಂದೆ ಏನು ಮಾಡಬೇಕು, ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಇವತ್ತು ಗೆಲ್ಲೋದ್ರ ಮೂಲಕ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇವತ್ತು ನಾವೊಂದು ಬಹುಮಾನವನ್ನು ನೀಡುವಂಥ ಒಂದು ಕೆಲಸದಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಬೇಕು ಅನ್ನೋದು ಬಿಟ್ಟರೆ ಹಿಂದಿನ ಯಾವುದೇ ಘಟನೆಗಳನ್ನು ನೆನಪಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ಸರ್, ಜನಾರ್ದನ್ ರೆಡ್ಡಿ ಅವರು KRPP ಪಕ್ಷವನ್ನು BJP ಜೊತೆ ವಿಲೀನ ಮಾಡಿದ್ರಿಂದ BJPಗೆ ಹೆಚ್ಚು ಲಾಭ ಆಗ್ತಾ ಇದೆಯೋ ಇಲ್ಲವೇ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೆಚ್ಚು ಲಾಭ ಆಗ್ತಾ ಇದೆಯೋ ಅಂತ? ಇಲ್ಲಿ ವಿಷಯ ನಾನು ಇವತ್ತು ಒಂದೇ ಒಂದು ಮಾತಲ್ಲಿ ಹೇಳಿದೆ. ನಾನು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜೀವನದಲ್ಲಿ ಎಷ್ಟೋ ಏಳು ಬೀಳುಗಳನ್ನು ಕಂಡಿರುವಂಥ ನನ್ನ ರಕ್ತದ ಕಣಕಣದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳು ಅದನ್ನು ಮೈಗೂಡಿಸ್ಕೊಂಡೇ ರಾಜಕೀಯದಲ್ಲಿ ನನ್ನ ಜೀವನದಲ್ಲಿ ಬೆಳೆದಿರುವಂಥವ್ನು ನಾನು. ಈ ಇಷ್ಟು ವರ್ಷಗಳು ಏನು ದೂರ ಇದ್ದೆ ನಾನು ಮಾನಸಿಕವಾಗಿ ನನಗಾಗಿರುವಂಥ ಒಂದು ಅದನ್ನು ನೋವು ವ್ಯದೆ ಏನೇ ಹೇಳಿದರೂ ಕೂಡ ಇವತ್ತು 13 ವರ್ಷಗಳ ಒಂದು ಗ್ಯಾಪ್ ಏನಿದೆ, ಇವತ್ತು ಒಂದೇ ಒಂದು ಕ್ಷಣದಲ್ಲಿ ಇವತ್ತು ಸನ್ಮಾನ್ಯ ವಿಜೇಂದ್ರ ಅವರು ಆ ಪಕ್ಷದ ಶಾಲೆಯನ್ನು ನನಗೆ ಇವತ್ತು ಒದಗಿಸಿದಾಗ ನಾನು ಎಲ್ಲ 13 ವರ್ಷಗಳ ಒಂದು ಗ್ಯಾಪನ್ನು ನಾನು ಮರೆಯುವಂಥ ಒಂದು ಕ್ಷಣ ಅದಾಗಿತ್ತು ನನಗೆ. 2023 ವಿಧಾನಸಭಾ ಚುನಾವಣೆಗೂ ಮುನ್ನ ಈ ನಿರ್ಧಾರ ಜನಾರ್ದನ್ ರೆಡ್ಡಿ ಅವರು ತಗೊಂಡಿದ್ರೆ BJP ಇವತ್ತು ಈ ಪರಿಸ್ಥಿತಿಯಲ್ಲಿ ಇರ್ತಿರ್ಲಿಲ್ವೇನೋ ಅಂತ, ಅಪೋಸಿಷನಲ್ಲಿ ಇರ್ತಿರ್ಲಿಲ್ವೇನೋ ಅಂತ ಅಲ್ವಾ? ಬಟ್ ನಾನು ಅದನ್ನು ಹೇಳೋದಕ್ಕೆ ತುಂಬ ದೊಡ್ಡ ಮಾತಾಗುತ್ತೆ. ಅದೆಲ್ಲದನ್ನು ಕೂಡ ಇವತ್ತು ಕಳೆದೋಗಿರೋಂಥ ದಿನಗಳವೆಲ್ಲ ಕೂಡ. ಸೊ ಅದ್ರ ಬಗ್ಗೆ ನಾವು ಮತ್ತೆ ಮಾತಾಡೋದ್ರಲ್ಲಿ ಅರ್ಥವೂ ಇಲ್ಲ. ಹಾಗಾಗಿ ಮುಂದೆ ಹಾದಿ ಏನಿದೆ ಬರುವಂಥ ದಿವಸಗಳಲ್ಲಿ ಇವತ್ತು ಇಡೀ ದೇಶ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನು ಈ ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ 3ನೇ ಬಾರಿ ನೋಡಬೇಕು ಅನ್ನೋಂಥ ಒಂದು ತಾಪತ್ರಯದಲ್ಲಿ ಇಡೀ 140 ಕೋಟಿ ಭಾರತೀಯರು ಇರುವಂಥ ಈ ಸಂದರ್ಭದಲ್ಲಿ, ಇಡೀ ವಿಶ್ವನೇ ಭಾರತದ ಕಡೆ ನೋಡುವಂಥ ಈ ಸಂದರ್ಭದಲ್ಲಿ ಭಾರತಕ್ಕೆ ವಿಶ್ವಗುರು ಅನ್ನುವಂಥ ಖ್ಯಾತಿಯನ್ನು ತಂದುಕೊಟ್ಟಿರುವಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರನ್ನು ಬಲಪಡಿಸುವಂಥ, ಅವ್ರ ಕೈ ಬಲಪಡಿಸುವಂಥ ಒಂದು ಕೆಲಸಕ್ಕೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿ ಸೊ ಮುಂದೆ ಏನು ಮಾಡಬೇಕು, ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಇವತ್ತು ಗೆಲ್ಲೋದ್ರ ಮೂಲಕ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇವತ್ತು ನಾವೊಂದು ಬಹುಮಾನವನ್ನು ನೀಡುವಂಥ ಒಂದು ಕೆಲಸದಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಬೇಕು ಅನ್ನೋದು ಬಿಟ್ಟರೆ ಹಿಂದಿನ ಯಾವುದೇ ಘಟನೆಗಳನ್ನು ನೆನಪಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.